ಮಾಡೋಣ. ಎಲ್ಲ ಕಾಂಪಿಟೇಟಿವ್ ಮತ್ತು ಎಲ್ಲ ತರಗತಿಗಳಲ್ಲಿ ಯೂಸ್ ಆಗ್ತಕ್ಕಂತಹ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಟಾಪಿಕ್ ಯಾವುದು ಅಂತಂದರೆ ರಕ್ತ. ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ? ಬ್ಲಡ್ ಅಂತ ಕೂಡ ಹೇಳ್ತೀವಿ. ರಕ್ತವು ಮಾನವನ ದೇಹದಲ್ಲಿ ದ್ರವರೂಪಿ ಸಂಯೋಜಕದಿಂದ ಕೂಡಿದೆ ಅಥವಾ ಅಂಗಾಂಶಗಳಿಂದ ಕೂಡಿದೆ ಅಂತಲೂ ಹೇಳ್ಬೋದು. ಏನು ಫಸ್ಟ್ ಪಾಯಿಂಟ್ ಏನು? ದ್ರವರೂಪಿ ಸಂಯೋಜಕ ವಾಗಿದೆ ಅಥವಾ ಕೂಡಿದೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ರಕ್ತವು ನಾವು 4 ಘಟಕಗಳನ್ನಾಗಿ ವಿಂಗಡಿಸಿದ್ದೇವೆ. ಅವುಗಳು ಯಾವುವು ಅಂತಂದರೆ ಕೆಂಪು ರಕ್ತ ಕಣಗಳು, ಇಂಗ್ಲಿಷ್ನಲ್ಲಿ ಏನಂತೀವಿ? ರೆಡ್ ಬ್ಲಡ್ ಕಾರ್ಪಲ್ಸ್ ಅಂತ ಹೇಳ್ತೀವಿ. ಕೆಂಪು ರಕ್ತ ಕಣಗಳು. ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಕಾರ್ಪಲ್ಸ್ ಅಂತ ಹೇಳ್ತೀವಿ. ಮತ್ತು ಕಿರುತಟ್ಟೆಗಳು ಅಂದರೆ ಪ್ಲೇಟ್ಲೆಟ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಯಾವುದು? ಪ್ಲಾಸ್ಮಾ. ಇಂಗ್ಲಿಷ್ನಲ್ಲಿ ನಾವು ಪ್ಲಾಸ್ಮಾ ಅಂತೀವಿ, ಕನ್ನಡದಲ್ಲಿಯೂ ಕೂಡ ಪ್ಲಾಸ್ಮಾ ಅಂತಲೇ ಮೆನ್ಷನ್ ಮಾಡ್ತೀವಿ. ಏನು ಮಾಡಿದ್ದೀವಿ? ರಕ್ತವನ್ನು 4 ಘಟಕಗಳಾಗಿ ವಿಂಗಡಿಸಿದ್ದೇವೆ. ಹೌದಾ? ಫಸ್ಟ್ ಒನ್ ಕೆಂಪು ರಕ್ತ ಕಣ. ಕೆಂಪು ರಕ್ತ ಕಣಗಳು ಅಥವಾ ಕಣ ಏನಂತೀವಿ ಇಂಗ್ಲಿಷ್ನಲ್ಲಿ? ರೆಡ್ ಬ್ಲಡ್ ಕಾರ್ಪಲ್ಸ್. PUSCLES ಕಾರ್ಪಲ್ಸ್. ನೆಕ್ಸ್ಟ್ ಬಿಳಿ ರಕ್ತ ಕಣಗಳು. ವೈಟ್ ಬ್ಲಡ್ ಕಾರ್ಪಲ್ಸ್. ಹೌದಾ? ನೆಕ್ಸ್ಟ್ ಕಿರುತಟ್ಟೆಗಳು. ಏನು? ಕಿರುತಟ್ಟೆಗಳು ಏನಂತೀವಿ? ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್. ನೆಕ್ಸ್ಟ್ ಪ್ಲಾಸ್ಮಾ. ಇಂಗ್ಲಿಷ್ನಲ್ಲಿ ಕೂಡ ಪ್ಲಾಸ್ಮಾನ ಅಂತ ಹೇಳ್ತೀವಿ. ಇಷ್ಟು 4 ಭಾಗಗಳನ್ನಾಗಿ ನೋಡಿದ್ದೀವಿ. ಈಗ ಮೊದಲನೇದು ಯಾವುದು? ಕೆಂಪು ರಕ್ತ ಕಣದು. ಇದ್ರ ಬಗ್ಗೆ ನಾವು ಡೀಪ್ ಆಗಿ ಏನು ಮಾಡೋಣ? ತಿಳ್ಕೊಳ್ಳೋಣ. ಏನು? ಕೆಂಪು ರಕ್ತದ ಕಣಗಳು, ರೆಡ್ ಬ್ಲಡ್ ಕಾರ್ಪಲ್ಸ್ ಅಂತ ಹೇಳ್ತೀವಲ್ಲ, ಇದ್ರ ಬಗ್ಗೆ ಪಾಯಿಂಟ್ಸ್ ಯಾವ ರೀತಿ ಕಾರ್ಯದ, ಇದ್ರದ್ದು ಚಟುವಟಿಕೆ ಏನು, ಇದು ಹೇಗಿರುತ್ತಾ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ರೆಡ್ ಬ್ಲಡ್ ಸೆಲ್ಸ್ ನ ಫಸ್ಟ್ ಅಂದ್ರೆ ಮೇನ್ ಬರ್ತಕ್ಕಂಥದ್ದು ಎರಿಥ್ರೋಸೈಟ್ಸ್. ಇದ್ರದ್ದು ಮೂಲ ಹೆಸರೇನಂತೀವಿ ಅಂತಂದ್ರೆ ಎರಿಥ್ರೋಸೈಟ್ಸ್ ಅಂತ. ಇದು ಎಲ್ಲಿಂದ ಬಂತು ಅಂತಂದ್ರೂ ಅಂತ ಹೇಳ್ಬೋದು. ಎರಿಥ್ರೋಸೈಟ್ಸ್ ಎಂಬ ಮೂಲದಿಂದ ಬಂದಿದೆ ಅಂತ ಹೇಳ್ಬೋದು. ಫಸ್ಟ್ ಪಾಯಿಂಟ್ ಏನು? ಇದರ ಮೂಲ ಎರಿಥ್ರೋಸೈಟ್ಸ್. ನೆಕ್ಸ್ಟ್ ಇದು ದುಂಡಗಿನ ಮತ್ತು ತಗ್ಗಿನ ಆಕಾರವನ್ನು ಹೊಂದಿರುತ್ತದೆ. ಯಾವ ಆಕಾರ? ದುಂಡಗಿನ. ಇದು ದುಂಡಗಿನ ತಗ್ಗಿನ
ಆಕಾರವನ್ನು ಹೊಂದಿರುತ್ತದೆ. ನೆಕ್ಸ್ಟ್, ಆರೋಗ್ಯವಂತ ಮನುಷ್ಯನಲ್ಲಿ 1 ಘನ ಮಿಲಿಮೀಟರ್ಗೆ ಸುಮಾರು ಎಷ್ಟಿರುತ್ತಾ ಅಂತಂದ್ರೆ 5.4 ಮಿಲಿಯನ್ ಅಷ್ಟು ರಕ್ತದ ಕಣಗಳನ್ನು ಹೊಂದಿರುತ್ತ. ಆರೋಗ್ಯವಂತ ಮನುಷ್ಯರಲ್ಲಿ 1 ಘನ ಮಿಲಿಮೀಟರ್ಗೆ ಸುಮಾರು 5.4 ಮಿಲಿಯನ್ ಅಷ್ಟು ಕಣಗಳಿರುತ್ತವೆ. ಎಷ್ಟಿರುತ್ತಾ? ಸುಮಾರು 5.4 ಮಿಲಿಯನ್ ಅಷ್ಟು ಕಣಗಳಿರುತ್ತವೆ. ನೆಕ್ಸ್ಟ್ ಒನ್, ರಕ್ತದ ಕಣಗಳು ಅಂದ್ರೆ ಕೆಂಪು ರಕ್ತದ ಕಣಗಳನ್ನ ಆಯುಷ್ ಎಷ್ಟಿರುತ್ತ ಅಂತಂದ್ರೆ 120 ದಿನಗಳವರೆಗೆ ಇರುತ್ತವ. ಕೆಂಪು ರಕ್ತ ಕಣದ ಆಯುಷ್ಯ ಎಷ್ಟಿರುತ್ತಾ? 120 ದಿನಗಳು. ಏನು 120 ದಿನಗಳವರೆಗೆ ಇವುಗಳ ಆಯುಷ್ಯ ಇರುತ್ತಾ. ತದನಂತರ ಇವೇನಾಗುತ್ತಾ? ಸಾಯ್ತವ ಮತ್ತು ಹೊಸ ಕೆಂಪು ರಕ್ತ ಕಣಗಳೇನಾಗುತ್ತಾ? ಉತ್ಪತ್ತಿಯಾಗುತ್ತಾ. ಎಸ್, ಕೆಂಪು ರಕ್ತದ ಕಣದಲ್ಲಿರುವ ಕೆಂಪು ರಕ್ತದ ಕಣದಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಒಂದು ಅಂಶ ಇರುತ್ತಾ. ಹಿಮೋಗ್ಲೋಬಿನ್ ಅನ್ನೋದು ಒಂದೇನು ಮೇನ್ ಆಗಿರ್ತಕ್ಕಂಥ ಅಂಶ ಯಾವುದು? ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಇರುತ್ತಾ. ಹಿಮೋಗ್ಲೋಬಿನ್ ಯಾವುದರಿಂದ ಆಗಿರುತ್ತಾ? ಯಾವ ಅಂಶಗಳನ್ನು ಒಳಗೊಂಡಿರುತ್ತಾ ಮತ್ತು ಎದರಲ್ಲಿ ಇರ್ತದ ಹಿಮೋಗ್ಲೋಬಿನ್ ಅಂತಂದ್ರೆ ಗ್ರೀನ್ ಆಗಿರ್ತಕ್ಕಂತಹ ವೆಜಿಟೇಬಲ್ಸ್ ಆಗಲಿ ಮತ್ತೆ ಫ್ರೂಟ್ಸ್ ನಲ್ಲಿ ಇರುತ್ತಾ. ಪಾಲಕಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್ ಇರುತ್ತಾ. ಆಪಲ್ ಅಲ್ಲಿ ಇರುತ್ತಾ. ಕಬ್ಬಿಣ ಅಂಶವನ್ನು ಜಾಸ್ತಿ ಹೊಂದಿರುತ್ತಾ. ಹಿಮೋಗ್ಲೋಬಿನ್ ಕಬ್ಬಿಣದ ಅಂಶದಿಂದ ಕೂಡಿರುತ್ತದೆ. ಹೌದಾ? ಏನು ಕಬ್ಬಿಣ ಅಂಶವನ್ನು ಹಿಮೋಗ್ಲೋಬಿನ್ ಹೊಂದಿರುತ್ತಾ ಅಂತ ಹೇಳ್ಬೋದು. ನೆಕ್ಸ್ಟು, ಕೆಂಪು ರಕ್ತದ ಕಣದ ಕಾರ್ಯ ಏನು ಅಂತಂದ್ರೆ ಆಮ್ಲಜನಕವನ್ನು ವಿನಿಮಯ ಮಾಡುತ್ತಾ. ಆಮ್ಲಜನಕವನ್ನು ತೆಗೆದುಕೊಂಡು ವಿನಿಮಯ ಮಾಡ್ತದ ಅಂತಂದ್ರೆ ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಿಗೂ ಏನು ಮಾಡುತ್ತಾ? ಕಳಿಸ್ತದ. ಯಾವುದು ಇದರ ಕಾರ್ಯ ಏನು? ಆಮ್ಲಜನಕದ ವಿನಿಮಯ ಅಂತ ಹೇಳ್ಬೋದು. ನೆಕ್ಸ್ಟ್, ಆರೋಗ್ಯವಂತಹ ಮಾನವನಲ್ಲಿ ರಕ್ತದ ಕಣಗಳು 10 ರಿಂದ 15 ಮಿಲಿಗ್ರಾಂ 10 ರಿಂದ
ಹಿಮೋಗ್ಲೋಬಿನ್ ಅಥವಾ ಕಬ್ಬಿನಾಂಶ ಕಡಿಮೆಯಾದರೆ ಯಾವ ರೋಗ ಬರುತ್ತಾ ಅಂತಂದರೆ ಅನಿಮಿಯಾ ಎಂಬ ಒಂದು ರೋಗ ಬರುತ್ತಾ. ಅನಿಮಿಯಾ ಅಂತಂದರೆ ಅದಕ್ಕೆ ಇನ್ನೊಂದು ಹೆಸರೇನಂತೀವಿ, ರಕ್ತಹೀನತೆನೂ ಅಂತ ಹೇಳ್ತೀವಿ. ಏನು ಕಡಿಮೆಯಾದರೆ ಏನಾಗುತ್ತಾ, ಕೆಂಪು ರಕ್ತದ ಕಣಗಳು ಕಡಿಮೆ. ಯಾವ ರೋಗ ಬರುತ್ತಾ, ಅನಿಮಿಯಾ. ಇದಕ್ಕೆ ಇನ್ನೊಂದು ಹೆಸರು ಏನಂತೀವಿ, ರಕ್ತಹೀನತೆ ಅಂತ ಹೇಳ್ತೀವಿ. ಸುಮಾರು 300 ಮಿಲಿಯನ್ಗಿಂತ ಕಡಿಮೆ ಆಯ್ತಂತಂದ್ರೆ 3 ಮಿಲಿಯನ್ಗಿಂತ ಕಡಿಮೆ ಆಯ್ತಂತಂದ್ರೆ ಏನಾಗುತ್ತಾ, ರಕ್ತಹೀನತೆ ಎಂಬ ರೋಗ ಬರುತ್ತಾ. ಎಷ್ಟು? 3 ಮಿಲಿಯನ್ ಕಡಿಮೆಯಾದಾಗ ಅನಿಮಿಯಾ ಅನ್ನೋದು ರೋಗ ಬರುತ್ತಾ. ನೆಕ್ಸ್ಟ್, ರಾಷ್ಟ್ರೀಯ ಅನಿಮಿಯಾ ದಿನ ಇನ್ನು ಮಾರ್ಚ್ 21. ಅದೇ ರೀತಿ ವಿಶ್ವ ರಕ್ತಹೀನತೆ ಜಾಗೃತ ದಿನ ಅಂತನೂ ಏನು ಹೇಳ್ತೀವಿ. ಆ ದಿನವನ್ನು ಸಹ ಆಚರಣೆ ಮಾಡ್ತೀವಿ. ಆ ದಿನ ಯಾವುದು? ಫೆಬ್ರವರಿ 13. ಯಾವುದು? ವಿಶ್ವ ರಕ್ತಹೀನತೆ ಜಾಗೃತ ದಿನ, ಫೆಬ್ರವರಿ 13. ಏನು? ಫೆಬ್ರವರಿ 13. ನೆಕ್ಸ್ಟ್, ಕಡಿಮೆಯಾದಾಗ ಏನಾಗುತ್ತಾ, ರಕ್ತಹೀನತೆ ಎಂಬ ರೋಗ ಬರುತ್ತಾ ಅಂತ ಗೊತ್ತಾಯ್ತು. ಈಗ ನಮ್ಮ ದೇಹದಲ್ಲಿ ರಕ್ತ ಜಾಸ್ತಿ ಆದಕ್ಕೆ ಏನಾಗ್ತದ ಅಂತಂದ್ರೆ ಪಾಲಿಸೈಥೆಮಿಯಾ ಅಂತೇಳಿ ಒಂದು ಏನು ರಕ್ತವು ಹೆಚ್ಚಾದರೆ ಪಾಲಿಸೈಥೆಮಿಯಾ ಏನು ಪಾಲಿಸೈಥೆಮಿಯಾ ಇದು ಹೃದಯಾಘಾತಕ್ಕೆ ಕಾರಣವಾಗುತ್ತಾ? ಎದಕ್ಕೆ ಕಾರಣ? ಹೃದಯಾಘಾತಕ್ಕೆ. ಕಾರಣ ಎದಕ್ಕಾಗುತ್ತಾ ಅಂತಂದ್ರೆ ಪಾಲಿಸೈಥೆಮಿಯಾ ಕಡಿಮೆ ಜಾಸ್ತಿ ಆಯ್ತಂತಂದ್ರೆ ಏನು, ಹೃದಯಾಘಾತ ಆಗುತ್ತಾ. ನೆಕ್ಸ್ಟ್, ಅತಿ ಹೆಚ್ಚು ರಕ್ತದ ಕಣಗಳು ಹೊಂದಿರುವ ಸಸ್ತನಿಗಳಲ್ಲಿ ಯಾವುದು ಅಂತಂದ್ರೆ ಆನೆ. ಸಸ್ತನಿಗಳಲ್ಲಿ ಅತಿ ಹೆಚ್ಚು ರಕ್ತದ ಅಂದ್ರೇನು, ಕೆಂಪು ರಕ್ತದ ಕಣಗಳ ಬಗ್ಗೆನೇ ಮಾತಾಡತ್ತೀವಿ ನಾವು. ಬರೀ ನಾನೇನು ರಕ್ತದ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದೀನಿ. ಕಣಗಳನ್ನು ಹೊಂದಿರುವ ಜೀವಿ ಯಾವುದು ಅಂತಂದ್ರೆ ಆನೆ. ಯಾವುದು? ಆನೆ. ಇದರಲ್ಲಿ ಎಷ್ಟಿರುತ್ತಾ ಅಂತಂದ್ರೆ 9.4 ಮಿಲಿಮೀಟರ್ನಷ್ಟು ರಕ್ತದ ಕಣಗಳನ್ನು ಇರುತ್ತಾ. ನೆಕ್ಸ್ಟ್, ಅತಿ ಹೆಚ್ಚು ನೋಡಿದ್ವಿ. ಈಗ ಅತಿ ಕಡಿಮೆ ರಕ್ತದ ಕಣಗಳನ್ನು ಹೊಂದಿರುವ ಜೀವಿ ಯಾವುದು ಅಂತ ನೋಡೋಣ. ಅತಿ ಕಡಿಮೆ ರಕ್ತದ ಕಣ ಹೊಂದಿರುವ
ಜೀವಿ ಯಾವುದಂತಂದ್ರೆ ಕಸ್ತೂರಿ ಜಿಂಕೆ ಅಂತ ಹೇಳ್ತೀವಿ. ಕಸ್ತೂರಿ ಜಿಂಕೆ. ಇದರಲ್ಲಿ ಎಷ್ಟಿರುತ್ತಾ ಅಂತಂದ್ರೆ 2.4 ಮಿಲಿಮೀಟರ್ನಷ್ಟು ರಕ್ತದ ಕಣಗಳನ್ನು ಹೊಂದಿರುತ್ತಾ. ನೆಕ್ಸ್ಟ್, ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ, ಮೈಟೊಕಾಂಡ್ರಿಯಾ, ರೈಬೋಸೋಮ್ ಇರುವುದಿಲ್ಲ. ಏನಾಗುತ್ತಾ? ಕೆಂಪು ರಕ್ತ ಕಣಗಳಲ್ಲಿ ಏನೇನಿರಲ್ಲ? ಕೋಶ ಕೇಂದ್ರ ಇರಲ್ಲ, ಮೈಟೊಕಾಂಡ್ರಿಯಾ ಇರಲ್ಲ ಮತ್ತು ರೈಬೋಸೋಮ್ ಕೂಡ ಇರಲ್ಲ. ಮೂರು ಕೋಶ ಕೇಂದ್ರ, ಮೈಟೊಕಾಂಡ್ರಿಯಾ, ರೈಬೋಸೋಮ್ ಇರುವುದಿಲ್ಲ. ಇದರಲ್ಲಿ ಕೆಂಪು ರಕ್ತ ಕಣಗಳಲ್ಲಿ. ನೆಕ್ಸ್ಟ್, ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸುವುದನ್ನು ಏನಂತೀವಿ ಅಂತಂದ್ರೆ ಎರಿಥ್ರೋಪೊರೋಸಿಸ್ ಅಂತ ಹೇಳ್ತೀವಿ. ಇನ್ನು ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವುದನ್ನು ಎರಿಥ್ರೋಪೊರೋಸಿಸ್ ಅಂತ ಹೇಳ್ತೀವಿ. ಏನು? ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವುದನ್ನು ಏನಂತೀವಿ? ಎರಿಥ್ರೋಪೊರೋಸಿಸ್ ಅಂತ ಹೇಳ್ತೀವಿ. ಹೌದಾ? ಇಂದಿನ ವಿಡಿಯೋದಲ್ಲಿ ಕೆಂಪು ರಕ್ತದ ಕಣಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಬಿಳಿ ರಕ್ತದ ಕಣಗಳು, ಅದರ ಕಾರ್ಯ ಮತ್ತು ಅದರ ಚಟುವಟಿಕೆ ಬಗ್ಗೆ ತಿಳ್ಕೊಳ್ಳೋಣ. ಹೇಗಿರುತ್ತಾ, ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತಾ, ಎಷ್ಟು ದಿನ ಇರುತ್ತಾ, ಅದರ ಆಯುಷ್ಯ ಎಷ್ಟು ಅಂತ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಇವತ್ತು ತಿಳ್ಕೊಂಡಿದ್ವಿ. ಯಾವುದು? ಕೆಂಪು ರಕ್ತದ ಕಣಗಳು, ರೆಡ್ ಬ್ಲಡ್ ಕಾರ್ಪಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ? ಬಿಳಿ ರಕ್ತದ ಕಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕ್ವಶನ್ಸ್ ಕೇಳಬೇಕಲ್ಲ ನಾನು. ಎಸ್, ಕ್ವಶನ್ ಏನಂತಂದ್ರೆ ಕೆಂಪು ರಕ್ತದ ಕಣದ ಆಯುಷ್ಯ ಎಷ್ಟು? ಆಪ್ಷನ್ಸ್: 124, ಬಿ 200, ಸಿ 308, ಡಿ 120 ದಿನಗಳು. ಹೌದಾ? ಆನ್ಸರ್ ಏನಾಗುತ್ತೆ ಇದಕ್ಕ? ಎಷ್ಟು? ಎಸ್, 120 ದಿನಗಳು ಆಗುತ್ತಾ? ಎಷ್ಟು ಜೀವಿತಾವಧಿ ಎಷ್ಟಿದ್ರದ್ದು? 120 ದಿನಗಳು ಅಂತ ಹೇಳ್ಬೋದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.